ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಉಡುಪಿ ಪತ್ರಿಕಾ ಭವನ ಸಮಿತಿ ಕಾರ್ಕಳ, ಕುಂದಾಪುರ, ಬೈಂದೂರು, ಕಾಪು, ಬ್ರಹ್ಮಾವರ, ಹೆಬ್ರೆ ತಾಲೂಕು ಘಟಕಗಳ 2025-28ನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಡೆಯಿತು. ಕಾರ್ಯಕ್ರಮವನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರು ಅವರು ಉದ್ಘಾಟಿಸಿದರು. ಸರಿಯಾಗಿ ಬರೆಯಲು ಬಾರದವರು, ಬ್ಲಾಕ್ಮೇಲ್ ದಂಧೆ ಹಾಗೂ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವರು, ಮಾಧ್ಯಮ ಹಾಗೂ ಸಂಘಟನೆಯ ಹೆಸರಿನಲ್ಲಿ ಸಮಾಜಕ್ಕೆ ಕಂಟಕವಾಗುತ್ತಿರುವ ವಿದ್ಯಮಾನಕ್ಕೆ ಕಡಿವಾಣ ಹಾಕಬೇಕಾಗಿದೆ. ಇದರಿಂದ ನೈಜ ವಸ್ತುನಿಷ್ಠ ವರದಿ ಮಾಡುವವರಿಗೆ ತೊಂದರೆಯಾಗುತ್ತಿದ್ದು, ಆ ಕುರಿತು ರಾಜ್ಯದ ಕಾರ್ಯನಿರತ ಪತ್ರಕರ್ತರ ಸಂಘ ಹಲವಾರು ರೀತಿ ನೀತಿ ನಿಯಮಗಳನ್ನು ಅಳವಡಿಸಿದೆ ಎಂದರು. ಸಂಘ ಸಂಸ್ಥೆಗಳಲ್ಲಿ ನಾವೇ ಒಪ್ಪಿಕೊಂಡಂಥ, ನಾವೇ ರೂಪಿಸಿಕೊಂಡಂಥ ಒಂದು ನಿಯಮ. ಆ ಪ್ರಕ್ರಿಯೆಯಲ್ಲಿ ಸ್ಕ್ಯಾನ್ ಆಗಬೇಕಾದ್ದು ಅನಿವಾರ್ಯ. ಹಾಗಾಗಿ ಈ ಚುನಾವಣೆ ಕೂಡ ನಮಗೆ ಅನಿವಾರ್ಯ. ಚುನಾವಣೆಯಲ್ಲಿ ಭಾಳ ಜನರು ಸೋತ ತಕ್ಷಣ ಸಂಘದಿಂದ ದೂರ ಹೋಗುವಂಥದ್ದು, ಗೆದ್ದ ತಕ್ಷಣ ಬೀಗುವಂಥದ್ದು ಇವೆರಡೂ ಆಗಬಾರ್ದು. ಸಂಘ ಎಲ್ಲರಿಗೆ ಭಾಳ ಮುಖ್ಯ. ಸಂಘದ ಪ್ಲಾಟ್ಫಾರ್ಮ್ ಎಲ್ಲರಿಗೂ ಕೂಡ ಬೇಕು. ಇವತ್ತು ಸೋತವರು ನಾಳೆ ಗೆಲ್ಲಬಹುದು, ಇವತ್ತು ಗೆದ್ದವರು ನಾಳೆ ಸೋಲ್ಬೋದು. ಸೋಲು ಕೂಡ ಯಾವಾಗಲೂ ಪರ್ಮನೆಂಟ್ ಅಲ್ಲ, ಗೆಲುವು ಕೂಡ ಪರ್ಮನೆಂಟ್ ಅಲ್ಲ. ಇವೆರಡು ಹಮ್ಮುಗಳನ್ನು ನಾವು ಮನಸ್ಸಿನಿಂದ ತೆಗೆದುಹಾಕಿದರೆ ಆಗ ಮಾತ್ರ ಸಂಘ ತುಂಬ ಚೆನ್ನಾಗಿ ನಡೆಯಲಿಕ್ಕೆ ಸಾಧ್ಯ ಇದೆ. ನಾವೆಲ್ಲರೂ ಇಲ್ಲಿರುವಂಥರು ಒಂದೇ ಸಮುದಾಯದವರು, ಅಂದರೆ ಪತ್ರಕರ್ತ ಅನ್ನುವಂಥ ಒಂದು ಲೇಬಲ್ನಲ್ಲಿ ಇರುವಂಥ ಸಮುದಾಯ ಬಿಟ್ಟರೆ ನಮ್ಮ ನಡುವೆ ಬೇರೆ ಏನೂ ಇರಲಿಕ್ಕಿಲ್ಲ. ಆ ಕಾರಣಕ್ಕೋಸ್ಕರನೇ ಆ ಪತ್ರಕರ್ತ ವೃತ್ತಿಯನ್ನು ಅಪ್ಪಿ ಬಂದ ಮೇಲೆ ನಾವು ಅದಕ್ಕೆ ಕನಿಷ್ಠ ಆ ಬದ್ಧತೆಯನ್ನು ವೃತ್ತಿಗಾಗಿ ಉಳಿಸ್ಕೊಳ್ಳುವ ಮೂಲಕ ನಮಗೆ ನಮ್ಮ ಗೌರವವನ್ನು ಎತ್ತಿಡಿಯುವಂಥ ಕೆಲಸವನ್ನು ನಾವು ನೀವು ಸೇರಿ ಮಾಡಬೇಕಾದಂಥ ಅನಿವಾರ್ಯತೆಗಳು ಇವತ್ತು ಇಲ್ಲಿ ಇದೆ. ಇದೇ ಸಂದರ್ಭದಲ್ಲಿ ಸಂಘದ ಕಾರ್ಯ ಚಟುವಟಿಕೆಗಳ ಮಾಹಿತಿಯ ಮಾಸಿಕ ಪತ್ರಿಕೆ ಸನ್ಮತಿಯನ್ನ ಬಿಡುಗಡೆಗೊಳಿಸಿದ್ರು. ಸಂಘದ ನೂತನ ಜಿಲ್ಲಾಧ್ಯಕ್ಷರಾದ ಸುಬ್ರಹ್ಮಣ್ಯ ಜಿ ಕುರಿಯ, ನಿಕಟಪೂರ್ವ ಅಧ್ಯಕ್ಷ ರಾಜೇಶ್ ಶೆಟ್ಟಿ ಅಲೆಪೂರು, ರಾಜ್ಯ ಉಪಾಧ್ಯಕ್ಷ ಅಚ್ಚಮಾಡ ರಮೇಶ್ ಕುಟ್ಟಪ್ಪ, ಉಡುಪಿ ಜಿಲ್ಲಾ ವಾರ್ತಾಧಿಕಾರಿ ಮಂಜುನಾಥ್, ರಾಜ್ಯ ಸಮಿತಿಯ ಸದಸ್ಯ ಅಷ್ಟ್ರೋ ಮೋಹನ್, ರಾಷ್ಟ್ರೀಯ ಸಮಿತಿಯ ಸದಸ್ಯ ಅರುಣ್ ಕುಮಾರ್ ಶಿರೂರು, ಜಿಲ್ಲಾ ಸಂಘದ ಕೋಶಾಧಿಕಾರಿ ಹರೀಶ್ ಕುಂದರ್, ಪ್ರಧಾನ ಕಾರ್ಯದರ್ಶಿ ನಜೀರ್ ಪೊಲ್ಯ ಉಪಸ್ಥಿತರಿದ್ದರು. ಎಲ್ಲ ತಾಲೂಕು ಘಟಕಗಳ ನೂತನ ಪದಾಧಿಕಾರಿಗಳಿಗೆ ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಲಾಯಿತು. ಸಾಧಕರನ್ನ ಸನ್ಮಾನಿಸಲಾಯಿತು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಉಡುಪಿ.